ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್. ನಾವೆಲ್ಲರೂ ಸಾಮಾನ್ಯವಾಗಿ ಹೆಸ್ರು ಕಾಳನ್ನಾಗಿರ್ಬೋದು, ಕಡಲೆಬೇಳೆನ ಆಗಿರ್ಬೋದು, ಹೆಸ್ರು ಬೇಳೆನ ಆಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಯಾವಾಗ್ಲೂ ವಡೆನ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಎಲ್ಲರಿಗೂ ವಡೆ ಅಂತಂದರೆ ಇಷ್ಟ ಆಗುತ್ತೆ ಅಲ್ವಾ. ನಾನಿವತ್ತು ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ವಡೆನ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ ಟೇಸ್ಟಿಯಾಗಿ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಸಹ. ಎಲ್ಲರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತನೂ. ಇದುವರೆಗೂ ಇದನ್ನು ಯಾರೂ ಟ್ರೈ ಮಾಡಿಲ್ಲ, ಖಂಡಿತ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳ್ಬಿಟ್ಟು ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇದಂತೂ ಒಂದು ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡ್ತಾ ಇದ್ದೀರಲ್ವ, ಇದು ವಡೆ ನಾನು ಇವಾಗ ಪ್ರಿಪೇರ್ ಮಾಡ್ಕೊಂಡಿರೋದು. ಎಷ್ಟು ಕಲರ್ಫುಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿತ್ತು. ನಾವೇ ಹೇಳೋವರೆಗೂ ಇದನ್ನು ಯಾರು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ನಾವು ಇದನ್ನು ಹುರುಳಿಕಾಳಲ್ಲಿ ನಾವು ವಡೆನ ಮಾಡಿದ್ದೀವಿ ಅಂತೇಳ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ಹೆಲ್ತ್ಗೂ ಅಷ್ಟೇ ಒಳ್ಳೆಯದು. ಹುರುಳಿಕಾಳಿನ ಬೆನಿಫಿಟ್ಸ್ ಅಂತೂ ನಾವಂತೂ ತಿಳ್ಕೊಂಡ್ರೆ ನಾವು ಡೈಲಿ ಯೂಸ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ನಾನು ಬೆಳಗ್ಗೆನೇ ಹುರುಳಿಕಾಳನ್ನು ನೆನೆಸಿಟ್ಕೊಂಡಿದ್ದೆ 1 ಕಪ್ಪು. ನಾನು ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 10 ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ನಾವು ನೀರು ಹಾಕ್ದೇನೆ ಗ್ರೈಂಡ್ ಮಾಡಿಕೊಡ್ಬೇಕು. ನೋಡ್ತಿದ್ದೀರಲ್ವ, ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು 2ರಿಂದ 3 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಬೆಳೆದಿರೋ ಅಂಥ ಸೊಪ್ಪು. ಕಟ್ ಮಾಡಿ ಈರುಳ್ಳಿ ಮತ್ತು ಸೊಪ್ಪನ್ನು ಸಹ ಇಲ್ಲಿ ಎಲ್ಲನೂ ಸೇರಿಸ್ಕೊಂಡು ನಾನು ಇಲ್ಲಿ ಬೈಂಡಿಂಗೋಸ್ಕರ ಒಂದು 2ರಿಂದ 3 ಸ್ಪೂನು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ತಿದ್ದೀನಿ. ಇದನ್ನು ತುಂಬ ಸೇರಿಸೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಆದ್ರೂ ಸಹ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಒಂದು 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಅದಕ್ಕೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಯಾವುದಕ್ಕೂ ಸಹ ನೀರನ್ನು ಉಪಯೋಗಿಸಿಲ್ಲ. ನೀರನ್ನ ಸೇರಿಸಿ ನಾವು ಇಲ್ಲಿ ರುಬ್ಕೊಳ್ಳೋದು ಬೇಡ ಮತ್ತು ಕಲಸೋದಕ್ಕೂ ಬೇಕಾಗಿರೋದಿಲ್ಲ. ಎಣ್ಣೆನ ಬಿಸಿ ಮಾಡೋಕ್ಕೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಲ್ಲನೂ ನೀಟಾಗಿ ನಮಗೆ ಯಾವ ಸೈಜ್ಗೆ ಒಡೆಯಬೇಕು ಆ ಸೈಜ್ಗೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು 2 ಸೈಡು ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಹುರುಳಿಕಾಳಂತೂ ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ಮತ್ತು ಮಾಂಸಖಂಡಗಳನ್ನ ಬಲಗೊಳಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳಿಗೂ ಸಹ ಇದು ತುಂಬಾ ಒಳ್ಳೆಯದು. ದೊಡ್ಡವ್ರಿಗೂ ಅಷ್ಟೇನೆ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ನಮಗಿರೋ ಅಂಥ ವೀಕ್ನೆಸ್ ಸಹ ಕಡಿಮೆ ಮಾಡುತ್ತೆ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕುಕ್ ಆಗುತ್ತೆ. ಹುರುಳಿಕಾಳಿಂದನೂ ಸಹ ಬೇರೆ ರೆಸಿಪಿನ ನಾವು ಮಾಡ್ಕೊಳ್ಬೋದು. ಹುರುಳಿಕಾಳಿಂದ ಲಡ್ಡುನ ಪ್ರಿಪೇರ್ ಮಾಡಿ ಬೆಳೀತಿರೋ ಅಂಥ ಮಕ್ಕಳಿಗೆ ನಾವು ಡೈಲಿ ಕೊಡೋದ್ರಿಂದ ಸಹ ಅವರಿಗೆ ಬೇಕಾಗಿರೋ ಅಂಥ ಪೌಷ್ಟಿಕಾಂಶಗಳು ಅವ್ರಿಗೆ ಸಿಗುತ್ತೆ. ಮತ್ತು ಹೆಲ್ತಿಯಾಗೂ ಮತ್ತು ಇಮ್ಯುನಿಟಿ ಪವರು ಜಾಸ್ತಿ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಇದು ಇವಾಗ ನೀಟಾಗಿ ಕುಕ್ ಆಗಿದೆ, ನೋಡ್ತಿರ್ಬೋದು. ಎಲ್ಲನೂ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.